ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ವಶೀಕರಣ ಇವತ್ತಿನ ಥಂಬ್ನೇಲ್ ನೋಡಿದ ತಕ್ಷಣ ಬಹಳಷ್ಟು ಜನ ಇಮ್ಮಿಡಿಯೇಟ್ಲಿ ಈ ವಿಡಿಯೋವನ್ನ ಕ್ಲಿಕ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಯಾಕೆಂತಂದ್ರೆ ಟಾಪಿಕ್ ಆಗಿದೆ. ಕೆಲವೊಂದು ಜನ ಇದನ್ನ ಸೂಡೋ ಸೈನ್ಸ್ ಅಂತ ಹೇಳ್ತಾರೆ, ಕೆಲವು ಜನ ಸೂಪರ್ಸ್ಟಿಷನ್ ಮೂಢನಂಬಿಕೆ ಅಂತ ಹೇಳ್ತಾರೆ, ಕೆಲವು ಜನ ಭ್ರಮೆ ಅಂತ ಹೇಳ್ತಾರೆ, ಕೆಲವು ಜನ ಇಟ್ಸ್ ಚಾಲೆಂಜ್ ಟು ಸೈನ್ಸ್ ಅಂತ ಹೇಳ್ತಾರೆ. ಕೆಲವೊಂದಷ್ಟು ವಿಚಾರಗಳು ಸೈನ್ಸ್ ಏನನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದು ಇರುತ್ತೆ ಅಂತ ಹೇಳ್ತಾರಲ್ವಾ, ಆ ಥರದ್ದು ಅಂತ ನಂಬುವವರಿದ್ದಾರೆ, ಬಿಲೀವರ್ಸ್ ಇದ್ದಾರೆ, ಇದನ್ನ ಬಿಲೀವ್ ಮಾಡದೇ ಇರೋರಿದ್ದಾರೆ, ಹಾಗೆ ಇದಕ್ಕೆ ಕ್ವೆಶ್ಚನ್ ಮಾಡೋರಿದ್ದಾರೆ, ಹಾಗೆ ಅನುಭವವನ್ನ ಅನುಭವಿಸಿದವರು ನೀವು ಅನುಭವಕ್ಕಾಗಿ ಕಾಯಿ ಅಂತ ಹೇಳೋರು ಇದ್ದಾರೆ. ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ವಶೀಕರಣ ಅನ್ನುವಂಥದ್ದನ್ನ ಒಂದು ಸೈಂಟಿಫಿಕ್ ಅಪ್ರೋಚ್ ನ ಮೂಲಕ ಅವೇರ್ನೆಸ್ ನ ಕಾರಣಕ್ಕೋಸ್ಕರ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ. ದ ಫಂಡಮೆಂಟಲ್ ಐಡಿಯಾ ಬಿಹೈಂಡ್ ದಿಸ್ ಎಪಿಸೋಡ್ ಈಸ್ ಕ್ರಿಯೇಟಿಂಗ್ ಅನ್ ಅವೇರ್ನೆಸ್. ಯಾವುದೇ ವಿಚಾರವನ್ನ ನಾವು ನೆಗೆಟ್ ಮಾಡಬೇಕು, ಇದಿಲ್ಲ ಇರಬೇಕು, ಇದಿದೆ ಅಂತ ಹೇಳಬೇಕು ಅಂತಂದ್ರೆ ವಿ ಶುಡ್ ಹ್ಯಾವ್ ಸಮ್ ನಾಲೆಜ್ ಅಬೌಟ್ ಇಟ್. ಒಬ್ಬ ವ್ಯಕ್ತಿ ನನ್ಗೆ ಇಷ್ಟ ಇಲ್ಲ ಅವರು ಅಂತ ಹೇಳ್ಬೇಕು ಅಂತಂದ್ರೆ ಅವ್ರ ಬಗ್ಗೆ ನಂಗೆ ಕಂಪ್ಲೀಟ್ ನಾಲೆಜ್ ಇರ್ಬೇಕು, ಅವ್ರು ಹೆಂಗೆ ಅಂತ. ಹಂಗೆ ನಂಗೆ ಅವರು ತುಂಬಾ ಇಷ್ಟ ಅಂತ ಹೇಳ್ಬೇಕು ಅಂತಂದ್ರೂ ಇನ್ನೂ ಡೆಪ್ತ್ ನ ನಾಲೆಜ್ ಅನ್ನೋದು ಇರಬೇಕು. ಸೊ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ವಶೀಕರಣ ಅನ್ನುವಂಥದ್ದು ಒಂದು ವಿಜ್ಞಾನನ ಅಥವಾ ವಿಜ್ಞಾನಕ್ಕೆ ಸವಾಲ ಅಥವಾ ಕೇವಲ ಮೂಢನಂಬಿಕೆನ ಅನ್ನೋದಕ್ಕೆ ನಾನೇನು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವೇನ್ ಅನ್ಕೊಳ್ತೀರಾ ಎಟ್ ದ ಎಂಡ್ ಆಫ್ ದಿಸ್ ಎಪಿಸೋಡ್ ಅನ್ನೋದನ್ನ ನನಗೆ ಕಾಮೆಂಟ್ ನ ಮೂಲಕ ತಿಳಿಸಿ. ಯಾಕೆಂತಂದ್ರೆ ಐ ಆಮ್ ಕ್ಯೂರಿಯಸ್ ಟು ನೋ ಯೋರ್ ರಿವ್ಯೂ. ಒಂದೊಂದಾಗಿ ಬೈಸೆಕ್ಟ್ ಮಾಡ್ತಾ ಹೋಗೋಣ. ವಶೀಕರಣ ವರ್ಡ್ ಅಲ್ಲೇ ಇದೆ, ವಶಪಡಿಸಿಕೊಳ್ಳುವಂಥದ್ದು. ಸೊ ಏನಪ್ಪಾ ಅಂತಂದ್ರೆ ಈ ಪ್ರಪಂಚದಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನನ್ನ ಪ್ರಕಾರ ಏನೂ ಇಲ್ಲ. ಬಟ್ ದ ಇಂಟೆನ್ಷನ್ ಬಿಹೈಂಡ್ ಎನಿ ಆಕ್ಟ್ ಮೇಕ್ಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್. ಈ ಪ್ರಪಂಚದಲ್ಲಿ ಇರುವಂತಹದ್ದು ಕ್ರಿಯೇಷನ್ ಅಂತ ಏನಾದ್ರೂ ಇದೆ ಅಂತಂದ್ರೆ ಎವ್ರಿಥಿಂಗ್ ಇಸ್ ಫಾರ್ ಅ ರೀಸನ್. ಬಟ್ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಯೂಸಿಂಗ್ ದಟ್ ಕ್ರಿಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಹೇಳ್ತೀನಲ್ವಾ, ನನ್ನ ಇನ್ನೊಂದು ವ್ಲಾಗ್ ಚಾನೆಲ್ ಅನ್ನೋದು ಏನಿದೆ ಸೌಮ್ಯ ಕೃಷ್ಣ ಹೆಗಡೆ ಅಂತ, ಅದ್ರಲ್ಲಿ ಯಾವಾಗ್ಲೂ ನಾನು ಒಂದು ಎಂಡ್ ನೋಟ್ ಅನ್ನ ಕೊಡ್ತೀನಿ. ನೀವ್ ಏನೇ ಮಾಡಿ ಬಟ್ ನಿಮ್ಮ ಇಂಟೆನ್ಷನ್ ಅನ್ನುವಂಥದ್ದು ಉತ್ತಮದಾಗಿರ್ಬೇಕು ಅಂತ ಹೇಳ್ತಿರ್ತೀನಿ. ಈ ಇಂಟೆನ್ಷನ್ ಅನ್ನುವಂಥದ್ದು ಒಂದು ಸೈನ್ಸ್ ನ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬೈ ದ ವೇ, ಈ ತಂತ್ರ ಇರಬಹುದು, ಅಘೋರ ತತ್ವ ಅನ್ನುವಂಥದ್ದು ಇರಬಹುದು, ಇದಕ್ಕೆ ಬಹಳಷ್ಟು ವರ್ಷಗಳಿಂದ ಸಿನಿಮಾದಲ್ಲಿ ಏನ್ ಡ್ರಾಮ್ಯಾಟಿಕ್ ಟಚ್ ಅನ್ನ ಕೊಟ್ಟಿದ್ದಾರೆ ಅದರ ಬಿಯಾಂಡ್ ಆಗಿರುವಂತಹ ಸೈನ್ಸ್ ಅನ್ನುವಂಥದ್ದಿದೆ, ನರೇಷನ್ ಅನ್ನುವಂಥದ್ದಿದೆ. ಈಗಾಗಲೇ ಅಘೋರಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಹಾಗೆ ತಂತ್ರ ಅಂತಂದ್ರೆ ಏನು, ನಾವೆಲ್ಲರೂ ಕೂಡ ತಾಂತ್ರಿಕ್ ಪ್ರಾಕ್ಟೀಷನರ್ ಅನ್ನೋದನ್ನ ಕೂಡ ಹೇಳಿದ್ದೀನಿ. ತಮ್ನೇಲನ್ನ ನಿಮ್ಮ ರೆಫರೆನ್ಸ್ಗೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಅದನ್ನ ನೋಡಿ. ಯಾಕೆಂತಂದ್ರೆ ಈ ತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾಲೆಜ್ಗಿಂತ ಜಾಸ್ತಿ ಮಿಸ್ಇನ್ಫಾರ್ಮೇಶನ್, ಮಿಸ್ಕಾನ್ಸೆಪ್ಟ್ ಅನ್ನೋದು ನಮಗೆ ಕೇಳೋಕೆ ನೋಡೋಕೆ ಸಿಗತ್ತೆ. ಬಟ್ ತಂತ್ರ ಇಸ್ ಬಿಯಾಂಡ್ ದಟ್. ಒಂದೊಂದಾಗಿ ಅರ್ಥ ಮಾಡ್ಕೋಣ. ಈ ವಶೀಕರಣ ಅನ್ನುವಂಥದ್ದು ವರ್ಕ್ ಆಗತ್ತಾ, ಆಗಲ್ವಾ, ಒಳ್ಳೇದಾ, ಕೆಟ್ಟದ್ದಾ ಎಲ್ಲ. ಸೊ ನಮ್ಮ ಈ ಸ್ಪಿರಿಚುವಲ್ ಗ್ರೋತ್ಗೋಸ್ಕರ 3 ಸಾಧನ ಅನ್ನುವಂಥದ್ದು ನಮ್ಗೆ ಹೆಲ್ಪ್ ಮಾಡುತ್ತೆ. ಯಂತ್ರ, ಮಂತ್ರ, ತಂತ್ರ. ಇದರ ಹೆಸರಲ್ಲೇ ನಿಮಗೆ ಅರ್ಥ ಆಗ್ಬಿಟ್ಟಿರುತ್ತೆ ಇದೆಲ್ಲ ಏನು ಅಂತ. ಯಂತ್ರ ಅಂತಂದ್ರೆ ನನ್ನ ದೇಹವೂ ಸೇರಿದ ಹಾಗೆ ಬಹಳಷ್ಟು ಯಂತ್ರಗಳಿರುತ್ತೆ ನನ್ನ ಸ್ಪಿರಿಚುವಲ್ ಗ್ರೋತ್ ಅನ್ನ. ದಿಸ್ ಬಾಡಿ ಇಸ್ ಆಲ್ಸೋ ಅ ಯಂತ್ರ. ಕಾಶಿ ಅನ್ನುವುದು ಒಂದು ಯಂತ್ರ, ಇಟ್ಸ್ ನಾಟ್ ಜಸ್ಟ್ ಅ ಪ್ಲೇಸ್. ಕಾಶಿ ಯಾಕೆ ಯಂತ್ರ ಅನ್ನೋದನ್ನ ನೀವು ಆ ಒಂದು ಎಪಿಸೋಡ್ ನಲ್ಲಿ ಕೇಳಿಸ್ಕೊಳ್ಳಿ. ನಾನು ಅದಕ್ಕೆ ಸಂಬಂಧಪಟ್ಟಿರುವಂತಹ ಡೀಟೇಲ್ಡ್ ಬೇರೆ ಎಪಿಸೋಡ್ ಅನ್ನ ಕೂಡ ಮಾಡಕ್ಕಿದೆ. ಯಾಕೆಂತಂದ್ರೆ ಕಾಶಿ ಇಟ್ ಸೆಲ್ಫ್ ಇಸ್ ಎನ್ ಎನ್ಸೈಕ್ಲೋಪೀಡಿಯಾ. ಯಂತ್ರ ಆದ್ಮೇಲೆ ಮಂತ್ರ. ನಾವೇನ್ ಮಂತ್ರ ಉಚ್ಚಾರಣೆಯನ್ನ ಮಾಡ್ತೀವಿ, ದೇವರಿಗೆ ಕೆಲವೊಂದಷ್ಟು ಶ್ಲೋಕ ಹೇಳ್ತೀವಿ, ಸ್ತೋತ್ರ ಹೇಳ್ತೀವಿ, ಇದೆಲ್ಲವೂ ಕೂಡ ಎನರ್ಜಿಯನ್ನ ಕರೆಕ್ಟ್ ಆಗಿ ಅಲೈನ್ ಮಾಡಿ ಆ ಮೂಲಕ ಈ ಯೂನಿವರ್ಸ್ ನ ಲ್ಯಾಂಗ್ವೇಜ್, ನಾಟ್ ಕನ್ನಡ, ನಾಟ್ ಇಂಗ್ಲಿಷ್, ನಾಟ್ ಹಿಂದಿ, ಯೂನಿವರ್ಸ್ ನ ಲ್ಯಾಂಗ್ವೇಜ್ ಏನಪ್ಪಾ ಅಂತಂದ್ರೆ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿಗೆ ಸೆಟ್ ಆಗುವಂತಹ ಉಚ್ಚಾರಣೆ ಅನ್ನುವಂಥದ್ದನ್ನ ನಮ್ಮ ಹಿಂದಿನ ಕಾಲದಲ್ಲಿ ಋಷಿಗಳು, ನಮ್ಮ ಏನ್ಷಿಯಂಟ್ ಸೈಂಟಿಸ್ಟ್ ಅಂತ ಯಾರಿದ್ರು ಅವರಿಗದು ಗೊತ್ತಿದ್ದು ಆ ಫ್ರೀಕ್ವೆನ್ಸಿಗೆ ಸೆಟ್ ಆಗುವಂತಹ ಮಂತ್ರಗಳ ಜೋಡಣೆಯನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮಗೆ ಅದು ವರ. ಫಸ್ಟ್ ಆಫ್ ಆಲ್ ಇದು ಅಗೇನ್ ಒಂದು ಸ್ಪಿರಿಚುವಲ್ ಟೂಲ್. ಹಾಗೆ ತಂತ್ರ. ಈ ತಂತ್ರ ಅನ್ನುವಂಥದ್ದು ಬರೇ ಬ್ಲ್ಯಾಕ್ ಮ್ಯಾಜಿಕ್, ಕಾಲ ಜಾದು ಅಂತೆ, ಯಾರನ್ನ ವಶಪಡಿಸ್ಕೊಂಡ್ಬಿಟ್ರಂತೆ, ಯಾರ್ದೋ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರಂತೆ, ಅವ್ರನ್ನ ಸಾಯಿಸ್ಬಿಟ್ರಂತೆ, ಹಿಂಗಿದ್ದೆಲ್ಲ ಏನ್ ಕೇಳಿಸ್ಕೊಳ್ತೀವಿ, ಸಿನಿಮಾದಲ್ಲಿ ನೋಡಿರ್ತೀವಿ.
ತಂತ್ರ ಅನ್ನುವಂಥದ್ದನ್ನ ಇದಕ್ಕೆ ಜನರಲೈಸ್ ಮಾಡ್ಬಿಟ್ಟಿದ್ದಾರೆ. ತಂತ್ರ ಅನ್ನುವಂಥದ್ದು ದಿಸ್ ಇಸ್ ಬಿಯಾಂಡ್ ದ್ಯಾಟ್. ತಂತ್ರ ಅಂತಂದ್ರೆ ನಾನು ಯಂತ್ರ ಮಂತ್ರದ ಮೂಲಕ ಒಂದು ಟೆಕ್ನಿಕ್ ಅನ್ನೋದಿರುತ್ತೆ, ಆ ಟೆಕ್ನಿಕ್ ಏನು ಅನ್ನೋದನ್ನ ಸ್ಟಡಿ ಮಾಡಿ ಅಥವಾ ಯಾವ್ದಾದ್ರೂ ಗುರುನ ಮೂಲಕ ನಾನು ಪಡ್ಕೊಂಡು ಅದನ್ನ ನನ್ನ ಸಾಧನೆಯ ಮಾರ್ಗ ಮಾಡಿಕೊಳ್ಳುವಂಥದ್ದು ತಂತ್ರ ಸಾಧನೆ. ಪ್ರತಿಯೊಬ್ರು ಹಾಗೆ ಮಾಡ್ಬೇಕಾ? ನೋ, ನಾಟ್ ನೆಸೆಸರಿ. ಎರಡು ಪ್ರಾಕ್ಟೀಸ್ ಬರುತ್ತೆ, ದಕ್ಷಿಣಾಚಾರ ಹಾಗೂ ವಾಮಾಚಾರ ಅನ್ನುವಂಥದ್ದು. ಈ ದಕ್ಷಿಣಾಚಾರ ಪದ್ಧತಿ ಅಂತಂದ್ರೆ ನಮ್ಮ ಈ ವೇದ ಕಾಲದಲ್ಲಿ ಏನೇನ್ ಹೇಳ್ತಾ ಬಂದಿದ್ದಾರೆ, ಅಗ್ನಿಗೆ ಹವಿಸ್ಸನ್ನ ಕೊಡುವಂಥದ್ದು ಇರಬಹುದು, ಬೇಸಿಕಲಿ ನ್ಯಾಚುರಲ್ ಥಿಂಗ್ಸ್ ಅಂತ ಏನಿರುತ್ತೆ ಅದು ಎಲ್ಲವನ್ನ ಭಗವಂತ ಅಂತ ಅದಕ್ಕೆ ಒಂದು ಕೃತಜ್ಞತಾ ಭಾವದಿಂದ ಪೂಜಿಸುವಂತಹ ಪದ್ಧತಿ ಅನ್ನುವಂಥದ್ದು ದಕ್ಷಿಣಾಚಾರ ಪದ್ಧತಿಯಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ನಾವು ಈ ಹೋಮ ಮಾಡೋದಿರ್ಬಹುದು, ಹವನ ಮಾಡೋದಿರಬಹುದು, ಸಾತ್ವಿಕ ಪದ್ಧತಿ ಅಂತ ಇರತ್ತಲ್ವಾ, ನಮ್ಮ ಹೈಯೆಸ್ಟ್ ಎನರ್ಜಿಯನ್ನ ಸಾತ್ವಿಕ ರೀತಿಯಲ್ಲಿ ಪೂಜೆ ಮಾಡುವಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಇದನ್ನ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ವೈದಿಕ ಪದ್ಧತಿ ಅಂತಾನೆ ಕರೀತಾರೆ. ಬಟ್ ಎಲ್ಲಾ ವೈದಿಕ ಪದ್ಧತಿ ಅನ್ನೋದು ಇಟ್ಸ್ ನಾಟ್ ಓನ್ಲಿ ವೈದಿಕ ಪದ್ಧತಿ, ದ್ಯಾರ್ ಇಸ್ ತಂತ್ರ ಇನ್ಕ್ಲೂಡೆಡ್. ಈ ವಾಮಾಚಾರ ಅನ್ನುವಂಥದ್ದು ಏನ್ ಬರುತ್ತೆ, ಅಲ್ಲಿ ಬರುವಂತಹ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಅಗೇನ್ ಈ ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್, ಡಾರ್ಕ್ ಥಿಂಗ್ಸ್. ಸೊ ಬೇಜಾರಾಗೋದು ಏನಪ್ಪಾ ಅಂತಂದ್ರೆ ನನಗೆ ಡಾರ್ಕ್ ಅಂತಂದ್ರೆ ಇಟ್ಸ್ ನಾಟ್ ನೆಗೆಟಿವ್. ಡಾರ್ಕ್ ಅಂತಂದ್ರೆ ಸಮಥಿಂಗ್ ವಿ ಡೋಂಟ್ ನೋ, ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಕತ್ತಲು ಅಂತ ಏನಕ್ಕೆ ಕರಿತೀವಿ ಹೇಳಿ, ನಮ್ಗೆ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಅದನ್ನ ಎವ್ರಿ ಟೈಮ್ ನೆಗೆಟಿವ್ ಅಂತ ಹೇಳ್ಬೇಕಂತಿಲ್ಲ, ಎವ್ರಿ ಟೈಮ್ ಭಯದಿಂದ ನೋಡುವಂತ ಅವಶ್ಯಕತೆ ಇಲ್ಲ. ಸಮಥಿಂಗ್ ವಿ ಡೋಂಟ್ ನೋ ಬಟ್ ವಿ ಕ್ಯಾನ್ ಮೇಕ್ ಎನ್ ಎಫರ್ಟ್ ಟು ನೋ ಅಷ್ಟೇ. ಈ ವಾಮಾಚಾರ ಪದ್ಧತಿಯಲ್ಲಿ ಇವತ್ತಿನ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿರೋದು, ಬದನಾಮ್ ಆಗಿರೋದು ಅಂತಂದ್ರೆ ಈ ವಶೀಕರಣ ಅನ್ನುವಂತ ಪದ್ಧತಿ. ನಾನಿದನ್ನ ಪ್ಯೂರ್ ಸೈಕಾಲಜಿಕಲ್ ಅಂಡ್ ಫಿಸಿಕ್ಸ್ ಲೆವೆಲ್ ಅಲ್ಲಿ ನೋಡ್ತೀನಿ, ಅದರ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ವಶೀಕರಣ ಅಂತಂದ್ರೆ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಹ್ಯಾಕಿಂಗ್. ಹ್ಯಾಕಿಂಗ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಅಲ್ವಾ, ನಿಮ್ಮ ಡಿಜಿಟಲ್ ಅಕೌಂಟ್ಸ್ ಅನ್ನೋದು ಏನಿರುತ್ತೆ, ಯಾರೋ ಹ್ಯಾಕ್ ಮಾಡ್ಬಿಟ್ರಂತೆ, ಯಾರೋ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿದ್ರಂತೆ, ಅಥವಾ ಯಾವುದೋ ಒಂದು ಅಕೌಂಟ್ ಅನ್ನ ಹ್ಯಾಕ್ ಮಾಡಿದ್ರಂತೆ, ಸೈಬರ್ ಕ್ರೈಮ್ ಆಯ್ತಂತೆ. ಇಟ್ಸ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಏನ್ ಮಾಡ್ತಾರೆ ಅಥವಾ ಯಾಕೆ ಮಾಡ್ತಾರೆ? ನಾನಾಗ್ಲೇ ಹೇಳಿದೆ, ಇದು ಒಳ್ಳೇದಾ ಕೆಟ್ಟದ್ದಾ ಅನ್ನುವಂಥದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ವ್ಯಕ್ತಿಯ ಇಂಟೆನ್ಷನ್ಗೆ ಬಿಟ್ಟಿದ್ದು. ನನಗೀಗ ಎಥಿಕಲ್ ಹ್ಯಾಕಿಂಗ್ ಅಂತ ಒಂದು ಬರುತ್ತೆ. ಆ ಎಥಿಕಲ್ ಹ್ಯಾಕಿಂಗ್ ನಲ್ಲಿ ಗೌರ್ಮೆಂಟ್ಗೆ ಕೆಲವೊಂದಷ್ಟು ಜನ ಒಂದಷ್ಟು ಕ್ರೂಷಿಯಲ್ ಇನ್ಫಾರ್ಮೇಶನ್ ಅನ್ನ ಹ್ಯಾಕ್ ಮಾಡಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತೆ ಚೈನಾದ ವಾರ್ ಸ್ಥಿತಿ ಇದೆ ಅಂತಂದ್ರೆ ಚೈನಾದಲ್ಲಿ ಏನ್ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಸೈಬರ್ ವಾರ್ ಅನ್ನೋದು ನಡೆಯುತ್ತೆ. ಅಲ್ಲಿನ ಇನ್ಫಾರ್ಮೇಶನ್ ಇಲ್ಲಿ ಅವರು ಹ್ಯಾಕ್ ಮಾಡ್ತಾರೆ, ಇಲ್ಲಿನ ಇನ್ಫಾರ್ಮೇಶನ್ ಅನ್ನ ಅವ್ರು ಹ್ಯಾಕ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ಸೊ ದ ಇಂಟೆನ್ಷನ್ ಬಿಹೈಂಡ್ ಇಸ್ ಸೆಲ್ಫ್ ಪ್ರೊಟೆಕ್ಷನ್. ಯಾರಿಗೂ ಯಾರನ್ನು ಹಾರ್ಮ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ ಇಂಡಿಯಾಗೆ ಡೆಫಿನೆಟ್ಲಿ, ಬಟ್ ಸೆಲ್ಫ್ ಪ್ರೊಟೆಕ್ಷನ್, ನನಗೇನು ಹಾರ್ಮ್ ಮಾಡಬಾರ್ದು ಯಾರು ಅನ್ನೋ ಕಾರಣಕ್ಕೋಸ್ಕರ ಎಥಿಕಲ್ ಹ್ಯಾಕಿಂಗ್ ಅನ್ನೋದು ನಡೆಯುತ್ತೆ. ಆದ್ರೆ ಈ ವಶೀಕರಣ ಅನ್ನುವಂಥದ್ದನ್ನ ಇವತ್ತಿನ ಪ್ರಪಂಚದಲ್ಲಿ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು, ಅವ್ರ ಮೇಲೆ ಏನೋ ಒಂದು ಸಕ್ಸಸ್ ಆಗ್ತಿದ್ದಾರೆ ಅಂತಂದ್ರೆ ಅವರ ಡೌನ್ ಫಾಲ್ಗೆ ಅಂತ ಮಾಡೋದು, ಕೆಲವೊಂದಷ್ಟು ಜನ ಹುಡುಗ ಹುಡುಗಿರು ಅವರಿಗೆ ಬೇಕಾಗಿರೋ ಡ್ರೀಮ್ ಗರ್ಲ್ ಡ್ರೀಮ್ ಬಾಯ್ಗೋಸ್ಕರ ಅವ್ರ ಮೇಲೆ ವಶೀಕರಣ ಮಾಡಿಸೋದಿರ್ಬೋದು. ಇನ್ನೂ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಯಾರು ಈ ಪ್ರಾಪರ್ ತಾಂತ್ರಿಕ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ತಾರೆ ಅವರು ಪರ್ಟಿಕ್ಯುಲರ್ ವ್ಯಕ್ತಿಗಳನ್ನ ವಶೀಕರಣ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ತಮ್ಮ ಪ್ರಾಕ್ಟೀಸ್ ನ ಗ್ರೋತ್ಗೋಸ್ಕರ. ದಿಸ್ ಇಸ್ ಆಲ್ಸೋ ದೇರ್. ಹಿಂಗಿದ್ದೆಲ್ಲ ಬಂದಾಗ ಇದು ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ಎಲ್ರಿಗೂ ವರ್ಕ್ ಆಗುತ್ತೆ. ಅಂದ್ರೆ ಈಗ ಎಲ್ರೂ ವಶೀಕರಣ ಮಾಡಬಹುದು ಅನ್ನುವಂಥದ್ದಿತ್ತು ಅಂತಂದ್ರೆ ಎಲ್ರು ಇವಾಗ ನರೇಂದ್ರ ಮೋದಿಯನ್ನ ಯಾರೋ ಒಬ್ರು ವಶೀಕರಣ ಮಾಡಿ ನಾಳೆ ಅವರೇ ರಿಸೈನ್ ಮಾಡೋ ತರ ಮಾಡ್ಬೋದಲ್ಲ. ವೈ ದಿಸ್ ಇಸ್ ನಾಟ್ ಹ್ಯಾಪನಿಂಗ್? ಹಾಗಾಗಿ ನಾನು ಇದನ್ನ ಯಾಕೆ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ನೋಡ್ತೀನಿ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ವಶೀಕರಣ ಹ್ಯಾಕಿಂಗ್. ಹ್ಯಾಕಿಂಗ್ ಅಂತಂದ್ರೆ ಯೂಶುವಲ್ ಆಗಿ ಇಚ್ಛೆಗೆ ವಿರುದ್ಧವಾಗಿ ನಡೆಯೋ ಹಾಗಿರುವಂತಹ ಸೌಂಡ್ ಬರುತ್ತೆ. ಯಾಕೆಂತಂದ್ರೆ ನೀವು ಇಚ್ಛೆಯ ಪ್ರಕಾರವಾಗಿ ನೀವೇ ಅದನ್ನ ಮಾಡ್ತೀರಾ ಅಂತಂದ್ರೆ ಹ್ಯಾಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ನಾನ್ ನನ್ನ ಅಕೌಂಟ್ ಅಲ್ಲಿರುವಂತಹ ಹಣವನ್ನ ಯಾರೋ ಒಬ್ರಿಗೆ ನನ್ನ ಕೈಯಾರೆ ನಾನೇ ಖುಷಿಯಿಂದ ದಾನ ಮಾಡ್ಬಿಡ್ತೀನಿ, ಬೇಡ ನಂಗೆ ದುಡ್ಡು ಕೊಡ, ನಿಂಗೆ ತಗೊಂಡು ಹೋಗಪ್ಪ ಅಂತ ಹೇಳ್ತೀನಿ ಅಂತಂದ್ರೆ ಆ ವ್ಯಕ್ತಿಗೆ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಆ ವ್ಯಕ್ತಿಗೆ ಗೊತ್ತು ಇವಳು ದುಡ್ಡು ಕೊಡಲ್ಲ, ಲೆಟ್ ಮೀ ಹ್ಯಾಕ್ ಅನ್ನುವಂತ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ದ ಪರ್ಸನ್ ನೋಸ್ ದ್ಯಾಟ್ ಐ ಹ್ಯಾವ್ ಸಮಥಿಂಗ್, ಅದನ್ನ ಅವಳು ಕೊಡಲ್ಲ ಅವಳ ಮರ್ಜಿ ಪ್ರಕಾರ ಅಂತ ಗೊತ್ತಾದ್ಮೇಲೆ ಹ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಾರಲ್ವಾ. ದಿಸ್ ಇಸ್ ದ ಎಕ್ಸಾಕ್ಟ್ ಸೈಕಾಲಜಿ ಬಿಹೈಂಡ್ ವಶೀಕರಣ. ಏನಕ್ಕೆ ಹ್ಯಾಕ್ ಮಾಡ್ತಾರೆ?
ಹೆಂಗ್ ಹ್ಯಾಕ್ ಮಾಡ್ತಾರೆ? ಫಿಲ್ಮಲ್ಲೆಲ್ಲ ತೋರಿಸ್ತಾರಲ್ವಾ, ಏನೋ ಗೊಂಬೆ ಇಟ್ಕೋತಾರೆ, ಗೊಂಬೆಗೆ ಚುಚ್ತಾರೆ, ಆ ಗೊಂಬೆಗೆ ಪೇನ್ ಆದಂಗೆ ಆ ಮನುಷ್ಯಂಗೂ ಪೇನ್ ಆಗುತ್ತೆ. ಅಥವಾ ಮೊನ್ನೆ ಒಂದು ಫಿಲ್ಮ್ ನೋಡಿದೆ ನಾನು, ಸೈತಾನ್ ಅಂತ, ಮಾಧವನ್, ವಾಟ್ ಆನ್ ಆಕ್ಟಿಂಗ್. ಸೊ ಅದ್ರಲ್ಲಿ ಹೆಂಗೆ ಅಂತಂದ್ರೆ, ಆ ವ್ಯಕ್ತಿ ಏನ್ ಹೇಳ್ತಾರೆ ಅದನ್ನ ಆ ಹುಡುಗಿ ಎಲ್ಲರೂ ಸೇರಿ ಮಾಡ್ತಾರೆ. ಅವ್ನು ಏನ್ ಹೇಳ್ತಾನೆ ಇನ್ಸ್ಟ್ರಕ್ಷನ್ ಅನ್ನೋದು ಭಗವಂತನ ಹಾಗೆ. ನಮ್ ಭಗವಂತ ನಮ್ಗೆ ಏನೋ ಹೇಳ್ತಿದ್ದಾನೆ, ಅದನ್ನ ಮಾಡ್ಬೇಕು, ಅದೇ ನಮ್ಮ ಜೀವನದ ಉದ್ದೇಶ. ಸೊ ಕಂಪ್ಲೀಟ್ ಆಗಿ ರಿಮೋಟ್ ಕಂಟ್ರೋಲ್ ಅನ್ನುವಂಥದ್ದು ಬೇರೆಯವರ ಕೈಯಲ್ಲಿರೋ ರೀತಿಯಲ್ಲಿ ಇದೆಲ್ಲ ಆಗುತ್ತಾ ಅನ್ನೋದು ಒಂದು ಹೇಳ್ತೀನಿ ನಾನು, ನಿಮಗೆ ಅರ್ಥವಾಗ್ಲಿ ಅನ್ನುವಂಥ ಲೆವೆಲಲ್ಲಿ. ನಾನು ಇವಾಗ ಏನೋ ಹೇಳ್ತೀನಿ, ನಿಮ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳಲ್ಲ ಇವಳು ಅಂತ ಅನಿಸುತ್ತೆ. ನೀವು ಎಷ್ಟೋ ಜನ ಅದನ್ನೇ ಕಮೆಂಟ್ ಕೂಡ ಮಾಡ್ತೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಇಟ್. ಆದ್ರೆ ನಿಮಗೆ ನಾನು ಮಾತನಾಡ್ತಾ ಇರೋದು ಸೆನ್ಸಿಬಲ್ ಅನ್ನಿಸ್ತಾ ಇದೆ, ರಿಲೇಟೇಬಲ್ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಅಪ್ರಿಶಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ತುಂಬಾ ಚಿಕ್ಕ ಲೆವೆಲ್ ಅಲ್ಲಿ, ನಾನು ಲ್ಯಾಕ್ ಆಫ್ ಬೆಟರ್ ವರ್ಡ್ಸ್ಗೆ ಹೇಳ್ತಾ ಇರೋದು, ನೀವು ಆಲ್ರೆಡಿ ಒಂದ್ ಲೆವೆಲ್ ಅಲ್ಲಿ ನನ್ನ ವಶೀಕರಣದಲ್ಲಿ ಇದ್ದೀರಾ ಅಂತ. ಅಂದ್ರೆ ಈ ವರ್ಡನ್ನ ನೆಗೆಟಿವ್ ಆಗಿ ತಗೋಬೇಡಿ. ಇನ್ಸ್ಪೈರ್ ಮಾಡ್ತಿದ್ದೀನಿ ನಾನು ಎಷ್ಟೋ ಜನರನ್ನ ಅಂತ ಇರ್ಬೋದು. ನಾನು ಎಲ್ಲಿಂದನೂ ಇನ್ಸ್ಪಿರೇಷನ್ ತಗೊಳ್ತಾ ಇರ್ತೀನಿ. ಸೊ ಈ ಇನ್ಸ್ಪಿರೇಷನ್ ಅನ್ನುವಂಥದ್ದು ಸಾಫ್ಟ್ ವರ್ಷನ್ ಆಫ್ ವಶೀಕರಣ. ಅದರಿಂದ ಏನು ಹಾರ್ಮ್ ಆಗಲ್ಲ. ನಾನು ಇದ್ರ ಬಗ್ಗೆ ನಾಲೆಜ್ ಕೊಡೋದ್ರಿಂದ 4 ಜನರಿಗೆ ಆ ನಾಲೆಜ್ ಬರುತ್ತೆ ಅಂತಂದ್ರೆ ಐ ಆಮ್ ಡೂಯಿಂಗ್ ಅ ಗುಡ್ ಥಿಂಗ್. ಅದೇ ಹೇಳ್ದೆ ಅಲ್ಲ, ನನ್ನ ಇಂಟೆನ್ಷನ್ ಏನು ಅಂತಂದ್ರೆ, ನನಗ್ ಮಾತ್ರ ಗೊತ್ತಿರಬಾರ್ದು, ನನಗ್ ಗೊತ್ತಾಗಿರೋ 4 ಜನರಿಗೆ ಗೊತ್ತಾಗ್ಲಿ ಅನ್ನೋದು ನನ್ನ ಇಂಟೆನ್ಷನ್. ಆದ್ರೆ ಎಲ್ಲಾ ವ್ಯಕ್ತಿಯ ಉದ್ದೇಶ ಇದಿರತ್ತಾ? ಇನ್ಸ್ಪಿರೇಷನ್ ಬೇರೆ, ಇನ್ಫ್ಲೂಯೆನ್ಸ್ ಬೇರೆ, ಪ್ರೊಪಗ್ಯಾಂಡಾ ಬೇರೆ, ಕಂಪ್ಲೀಟ್ ಹ್ಯಾಕಿಂಗ್ ಬೇರೆ. ನನ್ನ ಪ್ರಾಫಿಟ್ಗೋಸ್ಕರ, ನನ್ನೊಬ್ಬಳ ಉದ್ಧಾರಕ್ಕೋಸ್ಕರ, ಕೇವಲ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಯಾರನ್ನಾದ್ರೂ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತಂದ್ರೆ ದ್ಯಾಟ್ ಈಸ್ ವಶೀಕರಣ. ಅಂದ್ರೆ ಒಬ್ಬರ ಆಲೋಚನಾ ಶಕ್ತಿ ಹಾಗೂ ಅವರ ಆಕ್ಷನ್ ಎರಡು ಇಂಟರ್ ಕನೆಕ್ಟೆಡ್. ನಾನು ಏನ್ ಆಲೋಚನೆ ಮಾಡ್ತೀನಿ ಅನ್ನೋದನ್ನೇ ನಾನು ನನ್ನ ಆಕ್ಟ್ ನ ಮೂಲಕ ತೋರಿಸ್ತಾ ಇರ್ತೀನಿ. ಸೊ ಅದನ್ನ ನಾನು ಕಂಟ್ರೋಲ್ ಮಾಡೋ ಸ್ಟೇಜ್ಗೆ ಬರ್ತೀನಿ ಅಂತಂದ್ರೆ ದೆನ್ ದ್ಯಾಟ್ ಈಸ್ ಕಾಲ್ಡ್ ವಶೀಕರಣ. ಎಲ್ರು ಮಾಡಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಯಾರು ಮಾಡ್ತಾರೆ ಅದನ್ನ ಮಾಡಬಹುದಾ? ಯಾಕೆ ಮಾಡಕ್ಕಾಗಲ್ಲ? ಇವತ್ತಿನ ನಮ್ಮ ಪ್ರಪಂಚದಲ್ಲಿ ನಾನು ನಿಮಗೆ ಅರ್ಥ ಆಗುವಂತ ಕೆಲವೊಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಯಾಕೆಂತಂದ್ರೆ ನಾನು ಆ ಮೂಢನಂಬಿಕೆಯನ್ನ ಪ್ರಚಾರ ಮಾಡುವಂತಹ ಸೀನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡುವಂತಹ ಉದ್ದೇಶವನ್ನ ಹೊಂದಿಲ್ಲ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಅವ್ರದ್ದು ಒಂದಷ್ಟು ಮ್ಯಾನಿಫೆಸ್ಟೋ ಅಂತ ಇರುತ್ತೆ, ಹೌದಾ? ಈ ಪಾರ್ಟಿ ಅದು ಮಾಡಿಲ್ಲ ಅಂತ ಇವ್ರು ಬೈತಾರೆ, ಇವ್ರು ಅದು ಮಾಡಿಲ್ಲ ಅಂತ ಅವ್ರು ಬೈತಾರೆ. ನಿಮಗೆ ಯಾವ್ದು ರಿಲೆವೆಂಟ್ ಅನ್ಸುತ್ತೆ? ಯಾರ ಮಾತಲ್ಲಿ ಜಾಸ್ತಿ ಪವರ್ ಅನ್ಸುತ್ತೆ? ಯಾರು ರಿಯಲಿಸ್ಟಿಕ್ ಆಗಿ ಹೇಳ್ತಿದ್ದಾರೆ ಅನ್ನುವಂಥದ್ದು ನಿಮಗನ್ಸುತ್ತೆ? ಹಾಗೆ ಯಾರ ಹತ್ರ ಜಾಸ್ತಿ ಎವಿಡೆನ್ಸ್ ಇದೆ ಅಂತ ನಿಮಗನ್ಸುತ್ತೆ, ಯು ವಿಲ್ ಚೂಸ್ ದ್ಯಾಟ್ ಪಾರ್ಟಿ. ಅದರ ಅರ್ಥ ನಿಮ್ಮ ಆಲೋಚನಾ ಶಕ್ತಿ ಅನ್ನುವಂಥದ್ದು ಕಂಪ್ಲೀಟ್ ನಿಮ್ಮದಲ್ಲ. ನೀವ್ ಯಾವ ಪರಿಸರದಲ್ಲಿ ಇದ್ದೀರಾ, ಯಾರನ್ನ ಕೇಳಿಸ್ಕೋತೀರಾ, ಯಾರ ಹತ್ರ ಮಾತಾಡ್ತೀರಾ, ಯಾರನ್ನ ಜಾಸ್ತಿ ನಂಬ್ತೀರಾ, ಇದು ಎಲ್ಲದರ ಒಂದು ಕಾಂಬಿನೇಷನ್ ಅನ್ನುವಂಥದ್ದು ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ವಶೀಕರಣ ಅನ್ನುವಂಥದ್ದು ಇಟ್ಸ್ ಆಸ್ ನಾರ್ಮಲ್ ಆಸ್ ಇನ್ ನಾರ್ಮಲ್ ಲೈಫ್. ಒಂದಲ್ಲ ಒಂದು ಲೆವೆಲ್ಲಿ ನಾವು ಯಾವತ್ತೂ ಕೂಡ ಯಾವುದೋ ಒಂದು ಐಡಿಯಾಲಜಿಗೆ ಅಥವಾ ಯಾವುದೋ ಒಂದು ವ್ಯಕ್ತಿತ್ವಕ್ಕೆ ನಾವೆಲ್ಲರೂ ಕೂಡ ಅಟ್ರಾಕ್ಟ್ ಆಗಿರ್ತೀವಿ ಅಥವಾ ಅವರ ವಶದಲ್ಲಿ ಇರ್ತೀವಿ. ಆದ್ರೆ ಯಾವ ವಶೀಕರಣ, ಹಿಪ್ನೋಟಿಸಮ್ ಅಂತ ಹೇಳ್ತಾರೆ, ಅದು ಆಕ್ಷನ್ ಅವ್ರು ಹೇಳಿದ್ದೇ ಮಾಡೋ ಲೆವೆಲ್ಗೆ ಹೋಗೋದಾಗತ್ತೆ, ದೆನ್ ದರ್ ಇಸ್ ಅ ಪ್ರಾಬ್ಲಮ್. ನಾನಾಗ್ಲೇ ಹೇಳಿದೆ, ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ಹಾಗೆ ಫಿಸಿಕ್ಸ್ ಅನ್ನ ಮೂಲಕ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ವಶೀಕರಣ ಅನ್ನುವಂಥದ್ದು ಇಟ್ಸ್ ನಾಟ್ ಅ ಚಾಲೆಂಜ್ ಟು ಸೈನ್ಸ್, ಇಟ್ ಈಸ್ ಅ ಸೈನ್ಸ್. ಎಲ್ರೂ ಮಾಡ್ಬೋದಾ? ಇದು ಪ್ರಶ್ನೆ. ಎಲ್ರ ಮೇಲೂ ಮಾಡಬಹುದಾ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಡೆಫಿನೆಟ್ ಆನ್ಸರ್ ಯಾವತ್ತೂ ಇಲ್ಲ. ಎಲ್ರೂ ಮಾಡಬಹುದಾ? ಡೆಫಿನೆಟ್ಲಿ, ಇಫ್ ಯುವರ್ ಇಂಟೆನ್ಷನ್ ಈಸ್ ದ್ಯಾಟ್. ಎಲ್ರ ಮೇಲೂ ಮಾಡಬಹುದಾ? ನೋ. ಎಲ್ರ ಮೇಲೂ ಮಾಡಬಹುದಾ? ಎಸ್. ಯಾರೋ ನನ್ನ ಮೇಲೆ ಮಾಡಿದ್ರೆ ಅದು ಎಫೆಕ್ಟ್ ಆಗತ್ತಾ? ಎಸ್. ಯಾರೋ ನನ್ನ ಮೇಲೆ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತಾ? ನೋ. ನಾನು ಪ್ರತಿ ಸೆಂಟೆನ್ಸ್ ಅನ್ನ 2 ಸತಿ ರಿಪೀಟ್ ಮಾಡಿದ್ದೀನಿ. ಅದರ ಹಿಂದಿರುವಂತಹ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಈ ಒಂದು ತಂತ್ರ ಸಾಧನೆ ಅನ್ನುವಂಥದ್ದು ಏನ್ ಬರುತ್ತೆ, ಯಾರದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅದಕ್ಕೆ ಅದರದ್ದೇ ಆಗಿರುವಂತಹ ರಿಚುವಲ್ಸ್ ಇರುತ್ತೆ. ಎಲ್ಲರೂ ಕೂಡ ಆ ಒಂದು ದಾರಿಯಲ್ಲಿ ಹೋಗೋದಿಲ್ಲ, ಅವಶ್ಯಕತೆ ಇಲ್ಲ. ಅಥವಾ ಯಾರು ಆ ದಾರಿಯಲ್ಲಿ ಹೋಗ್ತಾರೆ ಅವರೇನೋ ಮಹಾನ್ ಅಪರಾಧ ಕೂಡ ಮಾಡ್ತಾ ಇಲ್ಲ. ಇಟ್ಸ್
ಪ್ಯೂರ್ಲಿ ಅವರ್ ಚಾಯ್ಸ್. ನಾನು ಸಾತ್ವಿಕ ರೀತಿಯಲ್ಲಿ ಹೋಗ್ತೀನ ಅಥವಾ ತಾಂತ್ರಿಕ ರೀತಿಯಲ್ಲಿ ಹೋಗ್ತೀನ, ಅದೆರಡರ ಕಾಂಬಿನೇಷನ್ ನಲ್ಲಿ ಹೋಗ್ತೀನ, ಇದೆಲ್ಲವೂ ಕೂಡ ಅವರವರ ವ್ಯಕ್ತಿತ್ವಕ್ಕೆ, ಅವರವರ ಎನ್ವಿರಾನ್ಮೆಂಟ್ಗೆ ಬಿಟ್ಟಿದ್ದು. ಆದ್ರೆ ಸಮಸ್ಯೆ ಎಲ್ಲಾಗುತ್ತೆ ಅಂತಂದ್ರೆ, ಒಂದು ಸೈನ್ಸ್ ಇರುತ್ತೆ, ಆ ಸೈನ್ಸ್ ನ ಬಳಸ್ಕೊಂಡು ನಾನು ಏನ್ ಮಾಡ್ತೀನಿ ಅನ್ನುವಂಥದ್ದು, ನನ್ನ ಇಂಟೆನ್ಷನ್ ಅನ್ನುವಂಥದ್ದು ಏನು ಅನ್ನೋದು, ದಿಸ್ ಇಸ್ ವೆರಿ ಕ್ರೂಷಿಯಲ್. ಇವತ್ತಿನ ಪ್ರಪಂಚದಲ್ಲಿ ಸೈನ್ಸ್ ಅನ್ನ ಯಾರ್ಯಾರು ಹೆಂಗ್ ಬಳಸ್ಕೊಳ್ತಿದ್ದಾರೆ, ಇನ್ಕ್ಲೂಡಿಂಗ್ ತಂತ್ರ. ನಾನು ಆಗ್ಲೇ ಹೇಳಿದೆ, ಎಲ್ರ ಮೇಲೂ ತಂತ್ರ ಮಾಡಕ್ಕಾಗತ್ತಾ, ವಶೀಕರಣ ಮಾಡಕ್ಕಾಗತ್ತಾ? ಆಗಲ್ಲ. ಅಂಡ್ ಲೆಟ್ ಮೀ ಟೆಲ್ ಯು, ಜ್ಯೋತಿಷ್ಯ ಹಾಗೂ ಈ ವಶೀಕರಣ ಅನ್ನುವಂಥದ್ದಿದೆ ಅಲ್ವಾ, ದಿಸ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸೈಂಟಿಫಿಕ್ ಅಪ್ರೋಚ್ ಏನಿದೆ ಅನ್ನೋದನ್ನ ಈಗಾಗಲೇ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ದಯವಿಟ್ಟು ಅದನ್ನ ಕೂಡ ನೋಡಿ, ತಮ್ನೇಲ್ ರೆಫರೆನ್ಸ್ಗೋಸ್ಕರ ಕೊಡ್ತಾ ಇದ್ದೀನಿ. ಕೆಲವೊಂದಷ್ಟು ಸಿನಿಮಾದಲ್ಲಿ ನೀವು ನೋಡಿರ್ತೀರ, ಎಸ್ಪೆಷಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನ್ ಮಾಡ್ತಾರೆ, ದರ್ ಇಸ್ ನಥಿಂಗ್ ಕಾಲ್ಡ್ ಆಕ್ಚುಲಿ ಬ್ಲ್ಯಾಕ್ ಮ್ಯಾಜಿಕ್ ಆರ್ ವೈಟ್ ಮ್ಯಾಜಿಕ್. ಎವ್ರಿಥಿಂಗ್ ಈಸ್ ಅ ಟೆಕ್ನಿಕ್. ಅದರ ಹಿಂದಿರುವಂತಹ ಉದ್ದೇಶ ಅನ್ನುವಂಥದ್ದು ಅದು ಡಾರ್ಕಾ ನೆಗೆಟಿವ್ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಬಿಟ್ರೆ ದರ್ ಇಸ್ ನಥಿಂಗ್ ಕಾಲ್ಡ್ ಮ್ಯಾಜಿಕ್. ಇಟ್ಸ್ ಜಸ್ಟ್ ದಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕ್, ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಮ್ಯಾಜಿಕ್. ಸಿಂಪಲ್. ನಮಗೆ ಗೊತ್ತಿಲ್ಲ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಫಾರ್ಮುಲಾ ನಮ್ಮ ಹತ್ರ ಇಲ್ಲ, ಹಾಗಾಗಿ ನಾವು ಅದನ್ನ ಮ್ಯಾಜಿಕ್ ಅಂತ ಕರಿತೀವಿ. ದರ್ ಇಸ್ ನಥಿಂಗ್ ಕಾಲ್ಡ್ ಮ್ಯಾಜಿಕ್. ಎವ್ರಿಥಿಂಗ್ ಇಸ್ ಲಾಜಿಕಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಸೈನ್ಸ್. ಇಟ್ಸ್ ಜಸ್ಟ್ ದಟ್ ದ ಸೈನ್ಸ್ ಪೋರ್ಷನ್ ವಾಟ್ ವಿ ನೋ ಈಸ್ ಲಿಮಿಟೆಡ್. ಒಂದು ಕಾಲ ಬರುತ್ತೆ, ಅದೆಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಬರ್ಬೋದು, ಫಾರ್ಮುಲಾ ಬರ್ಬೋದು, ಅದನ್ನ ಮೆಜರ್ ಮಾಡಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬರ್ಬೋದು. ಅವಾಗೆಲ್ಲ ಏನೇನ್ ಸೂಪರ್ಸ್ಟಿಷನ್, ಇದೆಲ್ಲ ಮೂಢನಂಬಿಕೆ, ಭ್ರಮೆ, ಮತ್ತೊಂದು ಮರದೊಂದು ಹೇಳಿರ್ತಾರಲ್ವಾ, ದೇ ವಿಲ್ ಆಲ್ ಬಿ ಗಿವನ್ ಆನ್ ಆನ್ಸರ್ ಫಾರ್ ಶ್ಯೂರ್. ಸೊ ಈ ವಶೀಕರಣ ಅನ್ನುವಂಥ ಸಬ್ಜೆಕ್ಟ್ ಅನ್ನ ನಾನು ಏನಕ್ಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಯಾರ್ಯಾರು ಇದನ್ನ ಡಿನೈ ಮಾಡ್ತಾರೆ, ಹಾಗೆ ಯಾರ್ಯಾರು ಇದನ್ನ ಬಿಲೀವ್ ಮಾಡ್ತಾರೆ, ಹಾಗೆ ಅದನ್ನ ಓಪನ್ ಆಗಿ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಬಿಕಾಸ್ ಅಯ್ಯೋ, ನಾನು ಇದ್ರ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಏನೋ ತಪ್ಪು ಮಾತಾಡ್ಬಿಡ್ತೀನಿ. ದಿಸ್ ಇಸ್ ದ ರಾಂಗ್ ಅಪ್ರೋಚ್. ಏನು ಗೊತ್ತಿದೆ, ವಾಟ್ ಈಸ್ ದ ಸೈನ್ಸ್? ಇಫ್ ಇಟ್ ಈಸ್ ಅ ಚಾಲೆಂಜ್ ಟು ಸೈನ್ಸ್, ಲೆಟ್ಸ್ ಅಡ್ರೆಸ್ ಇಟ್. ಯಾಕೆಂತಂದ್ರೆ ಮನುಷ್ಯ ಅನ್ನುವಂತ ಬ್ರೇನ್ ಅನ್ನೋದಿದೆ ಅಲ್ವಾ, ಇಟ್ಸ್ ಮೇಡ್ ಅಪ್ ಆಫ್ ಎನ್ ನಂಬರ್ ಆಫ್ ಕ್ಯೂರಿಯಾಸಿಟೀಸ್. ಆ ಕ್ಯೂರಿಯಾಸಿಟೀಸ್ ಇಂದನೇ ಇವತ್ತಿನ ಪ್ರಪಂಚದಲ್ಲಿ ಏನೇನ್ ಡೆವಲಪ್ಮೆಂಟ್ ಅನ್ನೋದಿದೆ ಅಲ್ವಾ, ದಟ್ಸ್ ಆಲ್ ಬಿಕಾಸ್ ಆಫ್ his effort to serve his curiosity. ಬಟ್ ಈ ವಶೀಕರಣ ಮಾಡುವಂಥದ್ದು ಎಲ್ಲರ ಮೇಲೂ ತಾಗತ್ತ. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ಇಂಟರ್ ಕನೆಕ್ಟೆಡ್ ವಿತ್ ಜ್ಯೋತಿಷ್ಯ. ಇನ್ ಕೆಲವೊಂದಷ್ಟು ಸಿನಿಮಾದಲ್ಲಿ ತೋರಿಸ್ತಾರಲ್ವಾ, ಯಾರೋ ಒಬ್ಬ ಮಂತ್ರವಾದಿ ಒಂದು ನಕ್ಷತ್ರದಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಜಾತಕವನ್ನ ಹೊಂದಿರುವಂತಹ ವ್ಯಕ್ತಿಯನ್ನ, ಎಸ್ಪೆಷಲಿ ಹೆಣ್ಮಕ್ಳನ್ನ ಇದ್ರಲ್ಲಿ ತುಂಬಾ ತೋರಿಸ್ತಾ ಇರ್ತಾರೆ ಸಿನಿಮಾದಲ್ಲಿ. ಅವ್ರನ್ನ ಬಲಿ ಕೊಡೋದು ಅಥವಾ ಅವ್ರನ್ನ ಸೆಕ್ಷುವಲಿ ಬಳಸ್ಕೊಳ್ಳೋದು. ಅಂಡ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ವಜ್ರೋಲಿ ಮುದ್ರಾ ಅಂತ. ಅದರ ಮೂಲಕ ಸ್ಪಿರಿಚುವಲ್ ಎಲಿವೇಶನ್ ಅನ್ನೋದು ಕೂಡ ಸಾಧ್ಯ ಇದೆ, ವಿಚ್ ಇಸ್ ಪ್ರಾಪರ್ ಸೈನ್ಸ್, ಬಟ್ ದ ಇಂಟೆನ್ಷನ್ ಬಿಹೈಂಡ್ ದ್ಯಾಟ್ ಶುಡ್ ಬಿ ರೈಟ್. ಸೊ ಇಂಥದ್ದೆಲ್ಲ ಕೆಲವೊಂದಷ್ಟು ಕಾನ್ಸೆಪ್ಟ್ ಅನ್ನ ಕೇಳಿದಾಗ ನಮ್ಗೆ ಏನಿದು, ದಿಸ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಅಂತ ಹೇಳುತ್ತೆ. ಅಂಡ್ ಜ್ಯೋತಿಷ್ಯ ಅನ್ನುವಂಥದ್ದು ಹೇಗೆ ಇಂಟರ್ ಕನೆಕ್ಟೆಡ್ ಇದೆ, ಇದನ್ನೆಲ್ಲ ನಂಬೇಕಾ ಅನ್ನುವಂಥ ಒಂದು ಸ್ಕೆಪ್ಟಿಕಲ್ ಮೈಂಡ್ ಸೆಟ್ ಅನ್ನೋದಿರುತ್ತೆ. ಅಂಡ್ ಐ ಆಲ್ವೇಸ್ ಅಪ್ರಿಶಿಯೇಟ್ ಬೀಯಿಂಗ್ ಸ್ಕೆಪ್ಟಿಕಲ್. ಯಾಕೆಂತಂದ್ರೆ ಐ ಆಮ್ ಅ ಸ್ಕೆಪ್ಟಿಕಲ್ ಪರ್ಸನ್. ಆ ಸ್ಕೆಪ್ಟಿಕಲ್ ಇರೋದಿದೆ ಅಲ್ವಾ, ಅದನ್ನ ನಿಮ್ಮ ಡೀಪ್ ಆಗಿ ಹೋಗಿ ಅದರ ಆಳವನ್ನ ತೆಗೆದು ನೋಡುವಂತಹ ಒಂದು ಶಕ್ತಿಯನ್ನ ಕೊಡುತ್ತೆ. ಆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಇರತ್ತಲ್ವಾ, ಅದನ್ನ ಕೊಡುತ್ತೆ. ಸೊ ಇದೆಲ್ಲ ಏನ್ ಸಿನಿಮಾದಲ್ಲಿ ತೋರಿಸ್ತಾರ, ಇದೆಲ್ಲ ಸತ್ಯನಾ ಅಥವಾ ಯಾರು ನೋಡಿದ್ದಾರೆ? ಈಗ ಡಾಕ್ಯುಮೆಂಟ್ರಿ ನಾವು ಯಾವ್ದಾದ್ರು ನೋಡಿದ್ವಿ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು ಅಘೋರಿಯ ಡಾಕ್ಯುಮೆಂಟ್ ನಿಮ್ಗೆ ನೋಡೋಕ್ ಸಿಗ್ಬಹುದು. ಯಾವ್ಯಾವ ಅನುಭವ ಅನ್ನುವಂಥದ್ದು ಇರತ್ತಲ್ವಾ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಯು ಕ್ಯಾನ್ ನಾಟ್ ಡಾಕ್ಯುಮೆಂಟ್ ಇಟ್. ಆದ್ರೆ ಅದನ್ನ ಒಂದು ಮಾತುಕತೆ ಮೂಲಕ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಹಿಂಗಿರುತ್ತೆ, ಹಿಂಗಿರಬಹುದಾ ಅನ್ನುವಂಥ ಕ್ವೆಶ್ಚನ್ ಅನ್ನೋದಿರತ್ತಲ್ವಾ, ದ್ಯಾಟ್ ವಿಲ್ ಗಿವ್ ಪಾತ್ ಟು ಲಾಟ್ ಆಫ್ ಸಚ್ ಡಿಸ್ಕಷನ್. ನಾನು ಇವತ್ತಿನ ಈ ಟಾಪಿಕ್ ಅನ್ನು ಚೂಸ್ ಮಾಡಿದ್ದೇನಕ್ಕೆ ಅಂತಂದ್ರೆ, ನಾನು ಆ ಸಿನಿಮಾ ನೋಡಿದೆ ಅಲ್ವಾ, ಸೈತಾನ್ ಅನ್ನುವಂಥ ಸಿನಿಮಾ ಏನ್ ನೋಡಿದೆ, ದೆನ್ ಐ ಸ್ಟಾರ್ಟೆಡ್ ಲೈಕ್ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೆಂಗೆ ಎಕ್ಸ್ಪ್ಲೇನ್ ಮಾಡಬಹುದು. ಯಾಕೆಂತಂದ್ರೆ ಅದರಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಏನ್ ಕೊಡ್ತಾನೆ ಮಾಧವನ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಏನಿದೆ, ಸ್ಕ್ರಿಪ್ಟ್ ಸಾಲಿಡ್ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಕೇಳುವಂತ ಕೆಲವೊಂದಷ್ಟು ಪ್ರಶ್ನೆ ಅನ್ನುವಂಥದ್ದು ದ್ಯಾಟ್ ಮೇಕ್ಸ್ ಅ ಸೆನ್ಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅನುಭವ ಆಗದ್ದೇ ಇರೋರು ಅನುಭವಕ್ಕಾಗಿ ಕಾಯ್ಬೇಕೇ ವಿನಃ ಹಿಂಗಿದ್ ಇಲ್ಲ ಅಂತ ನೆಗೆಟ್ ಮಾಡಬಾರ್ದು.
ಈ ವಶೀಕರಣ ಅನ್ನುವಂಥದ್ದು ಎಲ್ರ ಮೇಲೂ ವರ್ಕ್ ಆಗತ್ತಾ, ಎಲ್ರೂ ಅಂದ್ರೆ ಅಷ್ಟು ಈಸಿನಾ ಅನ್ನೋದು ಕೂಡ ಒಂದು ಕ್ವೆಶ್ಚನ್. ಅಷ್ಟು ಈಸಿ ಆಗಿತ್ತು ಅಂತಂದ್ರೆ ಈ ಪ್ರಕೃತಿಯಲ್ಲಿ ನಾಲೆಜು, ಆ ನಾಲೆಜನ್ನ ಎಕ್ಸೆಸ್ ಮಾಡುವಂತಹ ಕೀ ಎಲ್ರ ಕೈಯಲ್ಲಿ ಈಸಿಯಾಗಿ ಸಿಗೋ ತರ ಇದ್ದಿದ್ರೆ ಪ್ರಪಂಚ ಹೀಗಿರ್ತಿರ್ಲಿಲ್ಲ. ನಾವೇ ಭಗವಂತ ಆಗ್ಬಿಡ್ತಿದ್ವಿ ಅಥವಾ ನಾವೆಲ್ಲರೂ ಸೈತಾನ್ ಆಗ್ಬಿಡ್ತಿದ್ವಿ. ಅದಕ್ಕೋಸ್ಕರನೇ ಪ್ರಕೃತಿ ಡಿಸರ್ವಿಂಗ್ ಪೀಪಲ್ ಹತ್ರ ಮಾತ್ರ ಅಂತ ಕೀಯನ್ನ ಅವರೇ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ವಾ, ಆವಾಗ ಅವರಿಗೆ ಅದರ ಆಕ್ಸೆಸ್ ಚೂರ್ ಸಿಗ್ತಾ ಹೋಗುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಅಕ್ಕಿಯ ಆಕ್ಸೆಸ್ ಸಿಗುತ್ತೆ ಆಮೇಲೆ ಅವ್ರು ಒಂದ್ ರೀತಿಯಲ್ಲಿ ಬದಲಾಗ್ಬಿಡ್ತಾರೆ. ಅಧಿಕಾರ ಅನ್ನುವಂಥದ್ದು ಪ್ರತಿಯೊಬ್ಬರನ್ನ ಕರಪ್ಟ್ ಮಾಡ್ತಾರೆ ಅಂತ ಏನು ಒಂದು ಸ್ಟೇಟ್ಮೆಂಟ್ ಅನ್ನೋದಿದೆ, ದಟ್ಸ್ ಟ್ರೂ ಇನ್ ಎವ್ರಿ ಸೆನ್ಸ್. ಸೊ ಒಂದಷ್ಟು ಸಾಧನೆಯನ್ನ ಮಾಡಾದ್ಮೇಲೆ, ಒಂದಷ್ಟು ಸಿದ್ಧಿಯನ್ನ ಗಳಿಸ್ಕೊಂಡಾದ್ಮೇಲೆ ಅದನ್ನ ತಮ್ಮ ಪರ್ಸನಲ್ ಪ್ಲೆಜರ್ಗೋಸ್ಕರ ಬಳಸ್ಕೊಳ್ಳುವಂತಹ ಬಹಳಷ್ಟು ಜನ ಇದ್ದಾರೆ. ಹಾಗೆ ಅವರ ಡೌನ್ ಫಾಲ್ ಅನ್ನೋದು ಇಟ್ಸ್ ಕರ್ಮ, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದ್ರೆ ಎಲ್ರ ಮೇಲೂ ಮಾಡಕ್ಕಾಗತ್ತಾ? ಎಲ್ರೂ ಅದರಿಂದ ಏನೋ ಒಂದು ಹಾಳು ಅನುಭವಿಸ್ಬಿಡ್ತಾರ? ಐ ಡೋಂಟ್ ಬಿಲೀವ್. ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ಇಂಟರ್ ಕನೆಕ್ಟೆಡ್ ಟು ಆಸ್ಟ್ರಾಲಜಿ ಪ್ಲಸ್ ಸೈಕಾಲಜಿ ಪ್ಲಸ್ ಫಿಸಿಕ್ಸ್. ಒಬ್ಬ ವ್ಯಕ್ತಿಯ ವಿಲ್ ಪವರ್ ಇಸ್ ಅಗೇನ್ ಇಟ್ಸ್ ಅ ಫ್ರೀಕ್ವೆನ್ಸಿ. ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ನನ್ನ ಹಣೆ ಬರಹ ಏನೇ ಆಗಿರ್ಲಿ ನಾನ್ ಅದನ್ನ ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀನಿ ಅನ್ನುವಂಥ ಒಬ್ಬ ವ್ಯಕ್ತಿಯ ವಿಲ್ ಪವರ್ ಇತ್ತು ಅಂತಂದ್ರೆ ಇನ್ನೇನು ವರ್ಕ್ ಆಗಲ್ಲ. ಅದಕ್ಕೆ ಹೇಳಿದೆ, ಎಲ್ರ ಮೇಲೂ ಈ ವಶೀಕರಣ ವರ್ಕ್ ಆಗತ್ತಾ? ಆಗಲ್ವಾ? ಆಗತ್ತೆ. ಇದರಲ್ಲಿ 3 ಸ್ತರದಲ್ಲಿ ಇರುತ್ತಂತೆ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟಿ ಆಫ್ ವಶೀಕರಣ ಆರ್ ತಾಂತ್ರಿಕ್ ಪ್ರಾಕ್ಟೀಸ್, ನೋ, ಐ ಆಮ್ ನಾಟ್ ದ್ಯಾಟ್. ಬಟ್ ನನಗೆ ಅದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಅನ್ನುವಂಥದ್ದಿದೆ. ಹಾಗೆ ಏನಿರುತ್ತೆ ಏನ್ ಇರಲ್ಲ, ನಾನು ಆಗ್ಲೇ ಹೇಳ್ದೆ, ಕೆಲವು ಜನ ನಿಮ್ಗೆ ಜ್ಯೋತಿಷ್ಯ ಹೇಳಕ್ ಬರ್ತಾ ನಮ್ದು ಹೇಳಿ ಎಲ್ಲ ಹೇಳ್ತೀರಾ. ನನಗೆ ಯಾವ್ಯಾವ ಸಬ್ಜೆಕ್ಟ್ ಅನ್ನ ನಾನು ಕಲಿತೀನಿ ಅಂತಂದ್ರೆ ಅದರಲ್ಲಿ ಬೇರೆಯವರು ನನ್ನನ್ನ ಮಂಗ ಮಾಡಕ್ ಸಾಧ್ಯ ಇರಬಾರ್ದು. ದಟ್ ಈಸ್ ಮೈ ಇಂಟೆನ್ಷನ್. ನನಗೆ ಜ್ಯೋತಿಷ್ಯ ಎಷ್ಟು ಗೊತ್ತಿರ್ಬೇಕು ಅಂತಂದ್ರೆ ಯಾರೋ ಒಬ್ರು ನನ್ನ ಜಾತಕ ನೋಡ್ಬಿಟ್ಟು ಅಥವಾ ನನ್ನ ಇದ್ರ ನೋಡ್ಬಿಟ್ಟು ಇಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ನನ್ನನ್ನ ಬೇವಕೂಫ್ ಮಾಡಕ್ ಸಾಧ್ಯ ಇಲ್ಲ. ಐ ನೋ ವಾಟ್ ಇಟ್ ಈಸ್. ಹಾಗೆ ನಿಮ್ಗೆ ಒಂದು ಸಿಟಿಸನ್ ಆಗಿ ದೇಶದ ಕಾನೂನು ಎಷ್ಟು ಗೊತ್ತಿರಬೇಕು ಅಂತಂದ್ರೆ ನಿಮ್ಮನ್ನ ಇನ್ನೊಬ್ಬ ಥರ್ಡ್ ಪರ್ಸನ್ ಎಕ್ಸ್ಪ್ಲಾಯ್ಟ್ ಮಾಡೋ ರೀತಿಯಲ್ಲಿ ಇರಬಾರ್ದು. ಯು stay harmless. At the same time, safeguard yourself that nobody will dare to harm you. ಅದೊಂದೇ, ನನ್ನಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಲ್ಲ. At the same time, I will make sure ಬೇರೆ ಯಾರಾದ್ರೂ ಪ್ರಾಬ್ಲಮ್ ಮಾಡಕ್ ಬಂದ್ರು ಅಂತಂದ್ರೆ ನೆಕ್ಸ್ಟ್ ಅವ್ರು ಸಾರಿ ಕೇಳಿ ಹೋಗ್ಬೇಕು, ನಿನ್ ಸವಾಸ ಬೇಡ ಅಂತ ಹೇಳ್ಬೇಕು. ದಾಟ್ ಈಸ್ ಮೈ ಇಂಟೆನ್ಷನ್. ಸೊ ಈ ವಶೀಕರಣ ಅನ್ನುವಂಥದ್ದು ಎಲ್ರ ಮೇಲೂ ವರ್ಕ್ ಆಗಲ್ಲ, ಎಲ್ರ ಮೇಲೂ ವರ್ಕ್ ಆಗತ್ತೆ. 3 ಸ್ತರದಲ್ಲಿ ಹೆಂಗ್ ನಡೆಯತ್ತಂತೆ ಅಂತಂದ್ರೆ ನಿಮ್ನ, ಮಧ್ಯ, ಉಚ್ಚ. ನಿಮ್ನ ಅಂತಂದ್ರೆ ಏನು? ಈಗ ನಾನು ಆಗ್ಲೇ ಹೇಳಿದೆ, ನನ್ನ ಮಾತನ್ನ ಕೇಳಿ ಅಥವಾ ನನ್ನ ಮಾತಿನ ದಾಟಿಯನ್ನ ಕೇಳಿ ಕೆಲವೊಬ್ಬರಿಗೆ ಖುಷಿ ಆಗುತ್ತೆ, ಇನ್ಸ್ಪೈರ್ ಆಗ್ತೀರಾ, ನಿಮ್ಮ ಒಂದು ಎಪಿಸೋಡ್ ಅನ್ನೋದು ಕಣ್ಣಲ್ಲಿ ನೀರು ಬರಿಸ್ತು ಅಂತ ಹೇಳ್ತೀರಾ. ಸೊ ಇದು ಹೆಂಗೆ ಅಂತಂದ್ರೆ ನನ್ನ ಉದ್ದೇಶ ನಿಮ್ ಯಾರನ್ನೂ ವಶಕ್ಕೆ ಪಡೆದುಕೊಳ್ಳೋದು ಅಲ್ವೇ ಅಲ್ಲ. ಬಟ್ ನನ್ನ ಈ ಒಂದು ಮಾತುಕತೆಯಿಂದ ನೀವು ಕನೆಕ್ಟ್ ಆಗ್ತೀರಾ, ನನಗೆ ರಿಲೇಟ್ ಆಗ್ತೀರಾ ಅಂತಂದ್ರೆ ನನಗೆ ಯಾರದ್ದೋ ಒಂದು ಗಾಡ್ ಗಿಫ್ಟ್ ಇರತ್ತೆ. ಆ ಗಾಡ್ ಗಿಫ್ಟ್ ಇಂದ ಅದು ಸಾಧ್ಯ ಆಗ್ತಾ ಇರುತ್ತೆ. ಐ ಆಮ್ ಜಸ್ಟ್ ದ ಟೂಲ್. ನಾನಿರಲಿಲ್ಲ ಅಂತಂದ್ರೆ ಈ ಜಾಗದಲ್ಲಿ ಇನ್ನೊಬ್ರು ಯಾರೋ ಮಾಡ್ತಾ ಇದ್ದಿದ್ರು. ದಿಸ್ ಇಸ್ ವಾಟ್ ಐ ಬಿಲೀವ್. ಸೊ ಐ ಆಮ್ ಗ್ರೇಟ್ಫುಲ್ ಟು ಗಾಡ್. ನನ್ನನ್ನ ಚೂಸ್ ಮಾಡಿ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಐ ಆಮ್ ಹಂಬಲ್ ಇನಫ್ ಟು ನೋ ದಟ್ ಐ ಆಮ್ ರೀಪ್ಲೇಸಬಲ್. ಎಟ್ ದ ಸೇಮ್ ಟೈಮ್ ಐ ನೋ ದಟ್ ದರ್ ಇಸ್ ನೋಬಡಿ ಲೈಕ್ ಮೀ. ಸೊ ಹಂಗಿದ್ ಒಂದು ಏನೊಂದು ಪವರ್ ಅಂತ ಇರುತ್ತೆ ಅಥವಾ ಒಂದು ಅಟ್ರಾಕ್ಷನ್ ಅಂತ ಇರುತ್ತೆ, ಒಂದು ಇನ್ಸ್ಪೈರ್ ಮಾಡುವಂತಹ ಗುಣ ಅನ್ನುವಂಥದ್ದು ಏನಿರುತ್ತೆ ಅದು ಯಾವುದೋ ಜನ್ಮದ ಪುಣ್ಯ ಅಂತ ಕರೀರಿ, ಗಾಡ್ ಗಿಫ್ಟ್ ಅಂತ ಕರೀರಿ, ಅಥವಾ ನೀವೇ ನಿಮ್ಮ ಜೀವನದಲ್ಲಿ ಏನೇನ್ ಪಾಠ ಕಲ್ತಿರ್ತೀರಾ ಬೇರೆಯವರಿಗೆ ಅದನ್ನ ಶೇರ್ ಮಾಡ್ಕೊಳ್ಳೋ ಮೂಲಕ ಅದನ್ನ ಒಂದು ಕೆಲಸ ಮಾಡ್ತಿರ್ತೀರಾ ಅಂತಂದ್ರೆ ಇಟ್ಸ್ ಆಲ್ ದಟ್ ಇಂಟೆನ್ಷನ್ ಇಸ್ ಪ್ಯೂರ್. ಹಾಗಾಗಿ ನೀವು ಇದನ್ನ ಕೇಳಿಸ್ಕೊಳ್ತಾ ಇರ್ತೀರಾ. ಇದನ್ನ ನಿಮ್ನ ವಶೀಕರಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೆವೆಲ್ ಮಧ್ಯಮ. ಸಪೋಸ್ ನಾನು ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಓಕೆ ಇದು ಏನಿದೆ ಅಂತ ನೋಡೋಣ, 1-2 ಹೆಜ್ಜೆ ನಡೆಯೋಣ ಈ ರಸ್ತೆಯಲ್ಲಿ ಅಂದ್ಬಿಟ್ಟು ಏನೋ ಒಂದಷ್ಟು ಯಾವುದೋ ಒಂದು ನನಗೆ ಗುರು ಸಿಗ್ತಾರೆ ಅಥವಾ ಯಾವುದೋ ಒಂದು ಪುಸ್ತಕ ಸಿಗುತ್ತೆ ಅಥವಾ ನಂದೇ ಆಗಿರುವಂತಹ ಕೆಲವೊಂದಷ್ಟು ಇನಿಸಿಯೇಷನ್ ಅನ್ನ ತಗೊಂಡು ನಾನು ಮಾಡ್ತೀನಿ ಅಂತಂದ್ರೆ ತಂತ್ರ ಇಸ್ ಆಲ್ವೇಸ್ ಮೆಂಟ್ ಟು ಟೇಕ್ ಇಟ್ ಅಂಡರ್ ದ ಗೈಡೆನ್ಸ್ ಆಫ್ ಗುರು. ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಗಾಡಿ ಇದೆ, ಫ್ಯೂಯಲ್ ಇದೆ, ಸುಮ್ಮನೆ ಎಲ್ಗೋ ಹೋಗ್ತಾ ಇರ್ತೀನಿ ಅಂತಂದ್ರೆ ಮೀನಿಂಗ್ ಇಲ್ಲ.
ನಿಮ್ಗೆ ಎಲ್ಗೆ ಹೋಗ್ಬೇಕು ಲೊಕೇಶನ್ ಅಂತ ಯಾರೋ ಒಬ್ರು GPS ಇರ್ಬೇಕಲ್ಲ, ನಿಮ್ಮ ಹತ್ರ GPS ಇದ್ರೆ ತಾನೇ ಅಲ್ಗೋಗಿ ರೀಚ್ ಆಗ. ಸೊ ಇಲ್ಲಿ ಈ ತಂತ್ರ ಸಾಧನೆಯಲ್ಲಿ GPS ಯಾರಪ್ಪ ಅಂತಂದ್ರೆ ಒಬ್ಬ ಗುರು. ಹಾಗಾಗಿ ತಂತ್ರ ಸಾಧನೆ ಅನ್ನುವಂಥದ್ದು ಯಾವಾಗ್ಲೂ ಒಬ್ಬ ರಿಯಲ್ ಗುರುನ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಪಾತ್ ಅನ್ನ ಕರೆಕ್ಟ್ ಆಗಿ ರೀಚ್ ಆಗಕ್ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಂಗಿದ್ದೇನೋ ಒಂದು ಅಪಾರ್ಚುನಿಟಿ ಬಂದಾಗ ನಾನು ಅದನ್ನ ತಗೊಂಡೆ ಅಂತಂದ್ರೆ ನನಗೆ ಆ ಒಂದು ಡಿಟರ್ಮಿನೇಷನ್ ಅನ್ನುವಂಥದ್ದು ಕೆಲವೊಂದಷ್ಟು ಸಿದ್ಧಿಯನ್ನ ಕೊಡಬಹುದು. ಎದುರುಗಡೆ ಇರುವಂತಹ ವ್ಯಕ್ತಿ ಅವ್ರು ಹೇಳದೆ ಅವ್ರು ಏನ್ ಆಲೋಚನೆ ಮಾಡ್ತಿದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೆದಿದೆ ಅನ್ನೋದು ನನಗೆ ಗೊತ್ತಾಗೋದು. ದಿಸ್ ಇಸ್ ವೆರಿ ಮಚ್ ಸೈನ್ಸ್. ನಿಮ್ಗೆ ಒಬ್ಬ ವ್ಯಕ್ತಿಯನ್ನ ನೋಡಿದ ತಕ್ಷಣ ಅವರ ಎನರ್ಜಿ ಅನ್ನೋದು ಫೀಲ್ ಆಗುತ್ತಲ್ವಾ, ವೈಬ್ ಅನ್ನೋದು ಫೀಲ್ ಆಗುತ್ತಲ್ವಾ, ದಟ್ ಈಸ್ ವಾಟ್ ಸಿದ್ಧಿ. ಈ ವ್ಯಕ್ತಿಗಳಿಗೆ ಯಾರು ಸಿದ್ಧರಿರ್ತಾರೆ ಅವರಿಗೆ ಪೂರ್ತಿ ಅದರ ಚಿತ್ರಣ ಅನ್ನೋದು ಗೊತ್ತಿರತ್ತೆ. ನಮಗೆ ಜಸ್ಟ್ ಎನರ್ಜಿ ಫೀಲ್ ಆಗುತ್ತೆ, ಬಟ್ ಅವರಿಗೆ ಆ ಎನರ್ಜಿ ಹಿಂದಿರುವಂತಹ ಸನ್ನಿವೇಶಗಳ ಕ್ಲಿಯರ್ ಚಿತ್ರಣ ಅನ್ನೋದು ಸಿಕ್ಕಿರತ್ತೆ. ದಿಸ್ ಇಸ್ ಓವರ್ ದ ಪೀರಿಯಡ್ ಬಿಕಾಸ್ ಆಫ್ ದಟ್ ಸಾಧನಾ. ಆ ನಂತರದಲ್ಲಿ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡೆ ಅಂತಂದ್ರೆ ದಾಟ್ ಈಸ್ ತಂತ್ರ. ಅದನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಡ್ತೀನಿ, ಬೇರೆಯವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ, ಬೇರೆಯವರಿಗೆ ಧಮಕಿ ಹಾಕ್ತೀನಿ, ಅಥವಾ ಬೇರೆಯವ್ರನ್ನ ಯಾವುದೋ ಒಂದು ಕಾರಣಕ್ಕೋಸ್ಕರ ನನ್ನ ಫೇವರ್ಗೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ ಐ ಶುಡ್ ಬಿ ವೆರಿ ಮಚ್ ಶೋರ್ ದಟ್ ಈ ಒಂದು ವಿದ್ಯೆ ಅನ್ನುವಂಥದ್ದು ನನ್ನ ಕೈ ಬಿಡತ್ತೆ, ಹಂಗೆ ನಂಗೆ ರಿವರ್ಸ್ ವಾಪಸ್ ಹೊಡೆಯುತ್ತೆ ಅನ್ನೋದು. ದಿಸ್ ಇಸ್ ದ ಥಿಂಗ್. ಇವತ್ತಲ್ಲ ನಾಳೆ, ಸಿಂಪಲ್. ನೆಕ್ಸ್ಟ್ ಒಂದಿರತ್ತೆ ಉಚ್ಚ ವಶೀಕರಣ ಅಂತ. ಅದರಲ್ಲಿ ಏನ್ ಮಾಡ್ತಾರೆ, ಕೆಲವೊಂದಷ್ಟು ಪವರ್ಫುಲ್ ವಿದ್ಯೆ ಅನ್ನುವಂಥದ್ದು, ಪವರ್ಫುಲ್ ಪ್ರಾಕ್ಟೀಸ್ ಅನ್ನುವಂಥದ್ದು, ಹಾಗೆ ಕೆಲವೊಂದಷ್ಟು ನಾನ್ ಫಿಸಿಕಲ್ ಎಂಟಿಟಿ ಅನ್ನುವಂಥದ್ದು ಏನಿರುತ್ತೆ ಇನ್ ದ ಫಾರ್ಮ್ ಆಫ್ ಎನರ್ಜಿ. ಅಗೇನ್ ದರ್ ಇಸ್ ನಥಿಂಗ್ ಕಾಲ್ಡ್ ನೆಗೆಟಿವ್ ಎನರ್ಜಿ ಆರ್ ಪಾಸಿಟಿವ್ ಎನರ್ಜಿ. ದ ಇಂಟೆನ್ಷನ್ ವಿತ್ ವಿಚ್ ಐ ಯೂಸ್ ದಟ್ ಎನರ್ಜಿ ಈಸ್ ಗೋಯಿಂಗ್ ಟು ಮೇಕ್ ಆಲ್ ದ ಡಿಫರೆನ್ಸ್. ಅಂಥ ನಾನ್ ಫಿಸಿಕಲ್ ಎಂಟಿಟಿ ಅನ್ನುವಂಥದ್ದು ಕೂಡ ನನಗೆ ಸಿದ್ಧಿಸಿರುತ್ತೆ. ಅದರ ಮೂಲಕ ನಾನು ಈ ವ್ಯಕ್ತಿಗಳನ್ನ ಕಂಟ್ರೋಲ್ ಮಾಡೋದು, ಅವರ ಇಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು, ಅವರ ಆಕ್ಷನ್ಸ್ ಅನ್ನ ಕಂಟ್ರೋಲ್ ಮಾಡೋದು, ಇದೆಲ್ಲವೂ ಕೂಡ ದಿಸ್ ಇಸ್ ವೆರಿ ಮಚ್ ಸೈಕಾಲಜಿಕಲ್. ದಿಸ್ ಇಸ್ ದ 3 stages ಆಫ್ ವಶೀಕರಣ. ಸೊ ಈ ಸಿನಿಮಾದಲ್ಲಿ ಏನ್ ತೋರಿಸ್ತಾರೆ ಅನ್ನುವಂಥದ್ದು ಇದೆ ಅಲ್ವಾ, ದಟ್ ಈಸ್ ದ ಡ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್. ಅದು ಹಾಗೇ ಇರುತ್ತಾ? ಐ ಡೋಂಟ್ ನೋ. ಹಾಗಿರಲ್ವಾ? ಐ ಡೋಂಟ್ ನೋ. ಬಟ್ all we know is that we don't know. ಹಾಗಾಗಿ ಯಾವುದೇ ಸಬ್ಜೆಕ್ಟ್ ಇರಲಿ, ಯಾವುದೇ ವಿಚಾರ ಇರಲಿ, ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕೇ ವಿನಃ ನೆಗೆಟ್ ಮಾಡೋದಲ್ಲ. ಎಟ್ ದ ಸೇಮ್ ಟೈಮ್ ಈ ಒಂದು ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ವಿಚಾರಗಳಿವೆ. ಆ ಸಾಕಷ್ಟು ವಿಚಾರಗಳಿಗೆ ಕೆಲವೊಬ್ಬರ ಅನುಭವ ಅನ್ನುವಂಥದ್ದು ಮಾತ್ರ ನಮಗೆ ಇರುವಂತಹ ಆಕ್ಸೆಸ್. ಎಟ್ ದ ಸೇಮ್ ಟೈಮ್ ಆಲ್ಸೋ ಎಸ್, ಇದನ್ನೆಲ್ಲ ಹೇಳಿ ನಾನು ವಶೀಕರಣ ಹಿಂಗಿರುತ್ತೆ, ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ನಡೆಯುತ್ತೆ, ವಿಲ್ ಪವರ್ ಇದ್ರೆ ನಡೆಯಲ್ಲ, ಮತ್ತೊಂದಿಲ್ಲ ಮರದೊಂದಿಲ್ಲ. ಇವಾಗ ಹೈ ಲೆವೆಲ್ ಕೆಲವೊಬ್ರು ಇರ್ತಾರೆ. ಇವಾಗ ಒಬ್ಬ ವ್ಯಕ್ತಿ ನಾರ್ಮಲ್, ಅವರು ದೇವ್ರ ಪೂಜೆ ಮಾಡ್ಕೊಂಡು ದೇವರಲ್ಲಿ ನಂಬಿಕೆ ಇಟ್ಕೊಂಡು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ. ದೇರ್ ವಿಲ್ ಬಿ ಅ ಪರ್ಸನ್ ಹೂ ಉಪಾಸನೆಯನ್ನ ಶತಮಾನಗಳಿಂದ ಮಾಡ್ಕೊಂಡು ಬಂದಿರ್ತಾರೆ. ಅವರ ಆತ್ಮ ಅನ್ನುವಂಥದ್ದು ಅದರಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರುತ್ತೆ. ಆತ್ಮಕ್ಕೂ ಒಂದು ಸಂಸ್ಕಾರ ಅನ್ನುವಂಥದ್ದಿರುತ್ತೆ, ಅದರ ಪವರ್ ಅನ್ನೋದು ಎಗ್ರಿವೇಟ್ ಆಗಿರುತ್ತೆ. ಆ ವ್ಯಕ್ತಿಯ ಎನರ್ಜಿ ಅನ್ನುವಂಥದ್ದು ನಿಮ್ಮ ಈ ಒಂದು ಜನ್ಮದ ಸಾಧನೆಗಿಂತ ಜಾಸ್ತಿ ಇರುವಾಗ ಆ ವ್ಯಕ್ತಿ ಹತ್ರ ಜಾಸ್ತಿ ಪವರ್ ಇರುತ್ತೆ. ಆ ಪವರ್ ಅನ್ನ ಓವರ್ ಪವರ್ ಮಾಡುವ ಸಲುವಾಗಿ ನೀವ್ ಏನ್ ಮಾಡ್ಬೇಕು ಅನ್ನುವಂಥದ್ದು ಅಗೇನ್ ದಟ್ ಈಸ್ ಯೋರ್ ವಿಲ್ ಪವರ್. ಒಂದ್ ವೇಳೆ ಹಿಂಗಿದೇನೋ ಒಂದು ಇದೆ ಅಂತಂದ್ರೆ, ಇದು ನನ್ ಮೇಲೆ ಆಗಿದೆ ಅಂತಂದ್ರೆ ಅಥವಾ ಆಗತ್ತೆ ಅಂತಂದ್ರೆ, ಏನ್ ಇದು ಗ್ಯಾರಂಟಿ ಏನು? ಲೈಫಲ್ಲಿ ಗ್ಯಾರಂಟಿ ಏನು? ಹಂಗಾದ್ರೆ ನಾನು ಯಾರಿಗೂ ಏನು ಮಾಡಿಲ್ಲ, ಬಟ್ ನನ್ಗೆ ಯಾರೋ ಒಬ್ರು ಏನಾದ್ರು ಮಾಡ್ತಾರೆ ಅಂತಂದ್ರೆ, ದರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್ ಟು ಎವ್ರಿಥಿಂಗ್. ಟ್ರಸ್ಟ್ ಮೀ, ದಟ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್. ಒಂದು ಸೊಲ್ಯೂಷನ್ ಏನು ಅಂತಂದ್ರೆ ಟೈಮ್. ಟೈಮ್ಗಿಂತ ಜಾಸ್ತಿ ಪವರ್ಫುಲ್ ಏನೂ ಇಲ್ಲ. ಹಾಗೆ ನಾನು ಆಗ್ಲೇ ಹೇಳಿದ್ದೆ, ಇವನ್ ಜ್ಯೋತಿಷ್ಯ ಎಪಿಸೋಡಲ್ಲಿ ಕೂಡ ಇದನ್ನ ಹೇಳಿದ್ದೆ, ಇದೆಲ್ಲವನ್ನು ಮೀರಿರುವಂಥದ್ದು ಒಂದಿರತ್ತೆ, ಅದನ್ನೇ ನಾವು ಭಗವಂತ ಅಂತ ಕರಿತೀವಿ. ಯಾವಾಗ ನನ್ನ ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿಗೆ ಅಲೈನ್ ಮಾಡ್ಕೊಳ್ತೀನಲ್ವ ನಾನು, ಇದು ಯಾವುದು ಕೂಡ ನನ್ನ ಸ್ಪೀಡೇ ಬೇರೆ ಇರುವಾಗ ನನ್ನನ್ನು ಯಾರು ಚೇಸ್ ಮಾಡೋಕ್ಕಾಗಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ನಾನು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದೀನಿ ಅನ್ನುವಂತಹ ಮಾರ್ಗಸೂಚಿ ಗೈಡ್ ಅನ್ನೋದು ಅವ್ರ ಹತ್ರ ಇಲ್ಲವೇ ಇಲ್ಲ ಅಂತಂದ್ರೆ, ನನ್ನ ಪ್ರೈವೇಸಿಗೆ ಆಕ್ಸೆಸ್ ಅನ್ನುವಂಥದ್ದೇ ಅವ್ರ ಹತ್ರ ಇಲ್ಲ ಅಂದಾಗ, ದೆನ್ ದಟ್ ಪರ್ಸನ್ ಕೆನಾಟ್ ಚೇಸ್ ಮೀ. ಇವನ್ ಇಫ್ ಹಿ ಚೇಸಸ್, ನನಗ್ ಗೊತ್ತಿದೆ ನಾನು ಹೋಗ್ತಾ ಇರುವಂತಹ ಪಾತ್ ಅನ್ನುವಂಥದ್ದು ಇಟ್ಸ್ ಗಾರ್ಡೆಡ್ ಬೈ ಸಂಬಡಿ ಎಲ್ಸ್ ಹೂ ಇಸ್ ಬಿಯಾಂಡ್ ಆಲ್ ದೀಸ್ ನಾನ್ಸೆನ್ಸ್. ಹಂಗಿರುವಾಗ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ.
ಬಟ್ ಇದರ ಉದ್ದೇಶ ಏನಪ್ಪಾ, ಈ ವಶೀಕರಣ ಇರಬಹುದು ಅಥವಾ ಈ ತಂತ್ರ ಅನ್ನುವಂಥದ್ದು ಇರ್ಬೋದು, ಇದು ಎಲ್ಲವನ್ನ, ಈ ತಂತ್ರ ಅನ್ನುವಂಥದ್ದನ್ನ ಕೊಟ್ಟಿದ್ಯಾರಪ್ಪ ಪ್ರಪಂಚಕ್ಕೆ ಅಂತಂದ್ರೆ ಸ್ವಯಂ ಶಿವ. ಯಾವ ಕಾರಣಕ್ಕೆ? ಸತ್ಯಯುಗದಲ್ಲಿ, ತ್ರೇತಾಯುಗದಲ್ಲಿ ಏನ್ ಪ್ರಾಕ್ಟೀಸಸ್ ಇತ್ತು, ಜನ ಮನಸ್ಸಲ್ಲಿ ಶುದ್ಧವಾಗಿದ್ರು, ಏನ್ ಹಾರ್ಟ್ ಅಲ್ಲಿದೆ ಹಾಗೆ ನಡ್ಕೊಳ್ತಾ ಇದ್ರು, ಅವರ ಈ ಮನೋವಿಕಾರತೆ ಅನ್ನುವಂಥದ್ದು ಜಾಸ್ತಿ ಇರಲಿಲ್ಲ. ಆ ಟೈಮಲ್ಲಿ ಈ ವೇದಿಕ್ ಪ್ರಾಕ್ಟೀಸ್ ಅನ್ನುವಂಥದ್ದು ಏನಿತ್ತಲ್ವಾ, ದಟ್ ವಾಸ್ ವ್ಯಾಲಿಡ್. ಬಟ್ ಕಲಿಯುಗ ಅಂತ ಏನ್ ಹೇಳ್ತಾರೆ, ಆ ಕಲಿಯುಗದಲ್ಲಿ ಮನುಷ್ಯನೇ ಬದಲಾಗಿರುವಂತಹ ಟೈಮಲ್ಲಿ ಅವನ ಸ್ಪಿರಿಚುವಲ್ ಗ್ರೋತ್ ಸ್ಪೀಡ್ ಅಪ್ ಆಗ್ಬೇಕಲ್ಲ, ಏನೋ ಒಂದು ಶಾರ್ಟ್ ಕಟ್ ಇರಬೇಕು. ಇಲ್ಲ ಅಂತಂದ್ರೆ ಆ ವ್ಯಕ್ತಿ 100 ವರ್ಷ ಬೇಡ, ನಮ್ಮ ಆವ್ರೇಜ್ ಟೈಮ್ ಏನಪ್ಪಾ ಅಂತಂದ್ರೆ 60ರಿಂದ 70 ವರ್ಷ. 70 ವರ್ಷದಲ್ಲಿ ಆ ಮನುಷ್ಯನಿಗೆ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗದ್ದೇ ಇರ್ಬೋದು. ಹಾಗಾಗಿ ನಾನೊಂದು ಶಾರ್ಟ್ ಕಟ್ ಅನ್ನ ಮಾಡ್ತೀನಿ, ಬಟ್ ಆ ಶಾರ್ಟ್ ಕಟ್ಗೆ ನೀನು ಡೆಡಿಕೇಟೆಡ್ ಆಗಿ ಇರಬೇಕು. ಅದರದ್ದೇ ಆಗಿರುವಂತಹ ರಿಚುವಲ್ಸ್ ಇರುತ್ತೆ, ಅದರದ್ದೇ ಆಗಿರುವಂತಹ ನಿಯಮಗಳಿರುತ್ತೆ, ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಸ್ಪಿರಿಚುವಲ್ ಗ್ರೋತ್ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಯಂ ಶಿವ ಸಪ್ತರ್ಷಿಗಳಿಗೆ ಬೋಧನೆ ಮಾಡಿರುವಂತಹ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸೈನ್ಸ್ ಈಸ್ ಅಥರ್ವ ವೇದ. ಅದು ಕೂಡ ತಂತ್ರ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ಏನ್ ಎಕ್ಸ್ಪ್ಲನೇಷನ್ ಬರುತ್ತಲ್ವಾ, ತಂತ್ರ ಅನ್ನುವಂಥದ್ದು ಅತ್ಯಂತ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸೈನ್ಸ್, ಮನುಷ್ಯರ ಉದ್ಧಾರಕ್ಕಾಗಿ ಶಿವ ಕೊಟ್ಟಿರೋದು. ಆದ್ರೆ ಇವತ್ತಿನ ಕಾಲದಲ್ಲಿ ತಂತ್ರದ ಪ್ರಯೋಜನ ಏನಾಗಿದೆ ಅನ್ನೋದನ್ನ ನೆನೆಸ್ಕೊಂಡ್ರೆ ತಪ್ಪು ಯಾರದ್ದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ AI ಕ್ರಿಯೇಟ್ ಆಯ್ತು, ಅದರಿಂದ ಎಷ್ಟು ಹೆಲ್ಪ್ ಇದೆ ಅಂತಂದ್ರೆ ನಮ್ಮ 100 ದಿನದ ಕೆಲಸವನ್ನ ಅದು ಕೇವಲ 2 ಗಂಟೆಯಲ್ಲಿ ಮಾಡಿ ಬಿಸಾಕಾಗುತ್ತೆ. ಅದೇ AI ಇಂದ ಏನೇನ್ ಮಾಡ್ತಾರೆ, ಡೀಪ್ ಫೇಕ್ ವಿಡಿಯೋಸ್ ಅಂತೆ, ಮತ್ತೊಂದಂತೆ, ಮರದೊಂದಂತೆ, ಡಾರ್ಕ್ ವೆಬ್ ಅಂತೆ. ಸೊ ನಮ್ಮ ಇಂಟೆನ್ಷನ್ ಅನ್ನುವಂಥದ್ದು ಒಂದು ಸೈನ್ಸ್ನ ಪಾಸಿಟಿವಿಟಿಯನ್ನ ಕೂಡ ತೋರಿಸ್ಬಹುದು, ಹಾಗೆ ನೆಗೆಟಿವಿಟಿಯನ್ನ ಕೂಡ ತೋರಿಸ್ಬಹುದು ಎಟ್ ದ ಸೇಮ್ ಟೈಮ್. ನಾನು ಯಾವತ್ತೂ ಹೇಳ್ತೀನಿ, ಶಾಸ್ತ್ರದ ಜೊತೆ ಶಸ್ತ್ರ. ಒಬ್ಬ ವ್ಯಕ್ತಿಯನ್ನ ಅವನು ಎಷ್ಟು ಕ್ರುಯಲ್ ಅಂತ ನಿಮ್ಗೆ ಗೊತ್ತಿರಬೇಕು ಅಂತಂದ್ರೆ ಆ ಕ್ರುಯಾಲಿಟಿಯ ಲೆವೆಲ್ ಅನ್ನ ನಿಮ್ಮ ಹತ್ರ ಇಮ್ಯಾಜಿನ್ ಮಾಡುವಂತಹ ತಾಕತ್ತಿರ್ಬೇಕು. ನೀವು ಮಾಡ್ಬೇಕು ಅಂತ ಇಲ್ಲ, ಬಟ್ ಆ ವ್ಯಕ್ತಿ ಏನ್ ಇರಬಹುದು ಅನ್ನುವಂಥ ಇಮ್ಯಾಜಿನೇಷನ್ ಪವರ್ ನಮ್ಗಿರ್ಬೇಕು. ಪ್ರಪಂಚದಲ್ಲಿ ಎಲ್ಲವೂ ಪಾಸಿಬಿಲಿಟಿ ಇದೆ. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು ಬಹಳಷ್ಟಿದೆ. ಹಾಗೆ ನಾನು ಯಾವಾಗ್ಲೂ ಹೇಳ್ತೀನಿ, ಅನುಭವ ಆಗಿರೋರು ನಂಬ್ತಾರೆ, ಅನುಭವ ಆಗದ್ದೇ ಇರೋರು ಅನುಭವಕ್ಕಾಗಿ ಕಾಯ್ತಾರೆ. ಸಿಂಪಲ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.